ನಮಸ್ಕಾರ ಸ್ನೇಹಿತರೆ. ಬಜೆಟ್ ಒಂದು ದೇಶದ ಬಜೆಟ್ ಒಂದು ದೇಶದ ಪ್ರಗತಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ದೇಶದ ಬಜೆಟ್ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ತಿಳ್ಕೊಳ್ಳೇಬೇಕಾದಂತಹ ಮಹತ್ವದ ಸಂಗತಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಬಜೆಟ್ ಅಂದರೆ ಹೇಗಿರುತ್ತೆ, ಅದರಲ್ಲಿ ಬರುವಂಥ ಮುಖ್ಯವಾದ 5 ಸ್ಟೆಪ್ ಎನ್ನುವುದನ್ನು ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಟಾಪಿಕ್ಕಿಗೆ ಹೋಗ್ತಾ ಇದ್ದೇನೆ. ಸೊ ನಮ್ಮ ಬಜೆಟ್ ಫಾರ್ಮೇಷನ್ನಲ್ಲಿ 5 ಸ್ಟೆಪ್ಸ್ ಇದೆ. ಒಂದನೇದು ಫಾರ್ಮೇಷನ್ ಆರ್ ಪ್ರಿಪ್ರೇಷನ್ ಆಫ್ ಆ್ಯಂಡ್ ಸಬ್ಮಿಷನ್ ಆಫ್ ಬಜೆಟ್. ಎರಡನೇದು ಅಪ್ರೂವಲ್ ಬೈ ದ ಪಾರ್ಲಿಮೆಂಟ್. ಮೂರನೇದು ಎಕ್ಸಿಕ್ಯೂಷನ್ ಆಫ್ ದ ಬಜೆಟ್. ನಾಲ್ಕನೇದು ಅಕೌಂಟಿಂಗ್. ಐದನೇದು ಆಡಿಟ್. ಒಂದೊಂದೇ ವಿಷಯನ ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದು ಫಾರ್ಮುಲೇಷನ್ ಆರ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಬಜೆಟ್. ಸೊ ಈ ಒಂದು ಸ್ಟೆಪ್ಸ್ ಏನಿರುತ್ತೋ ಅದರಲ್ಲಿ ಪ್ರತಿ ವರ್ಷ ಈ ವರ್ಷದ ಎಸ್ಟಿಮೇಷನ್ ಏನು, ಈ ವರ್ಷ ಎಷ್ಟು ಖರ್ಚು ಬರುತ್ತೆ, ಹೊಸ ಪ್ರಾಜೆಕ್ಟ್ ಯಾವ್ದಾರು ಶುರು ಮಾಡ್ತಿದ್ದೀವ, ಹಿಂದೆ ಯಾವ ರೀತಿ ಪ್ರಾಜೆಕ್ಟ್ಗಳು ಮಾಡಿದ್ವಿ, ಅದು ಎಷ್ಟು ಖರ್ಚಾಗಿತ್ತು ಅನ್ನೋದನ್ನು ಪ್ರಿಪೇರ್ ಮಾಡ್ತಾ ಹೋಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್. ಸೊ ಅವರೇ ಯಾಕೆ ಮಾಡ್ತಾರೆ ಅನ್ನೋದಾದರೆ, ಸೊ ಯಾರು ಖರ್ಚು ಮಾಡ್ತಾರೋ ಅವರು ಬಜೆಟನ್ನು ಮಂಡಿಸಬೇಕು ಅನ್ನೋದಕ್ಕೆ ಕಾರಣಕ್ಕೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟು ಈ ಒಂದು ಬಜೆಟ್ನ ಪ್ರಿಪೇರ್ ಮಾಡ್ತಾ. ಸೊ ಇದರಲ್ಲಿ ಹಿಂದೆ ನಡೆದಂತಹ ಎಕ್ಸ್ಪೆಂಡಿಚರ್ಗಳು ಏನಾಗಿತ್ತು ಅದಿರುತ್ತೆ, ಮುಂದಿನ ಫಿನಾನ್ಷಿಯಲ್ ಇಯರ್ ಬಗ್ಗೆ ಇರುವಂಥ ಕಮಿಟ್ಮೆಂಟ್ಗಳ ಬಗ್ಗೆ ಪ್ಲ್ಯಾನಿಂಗ್ ಇರುತ್ತೆ, ಸ್ಟ್ಯಾಂಡರ್ಡ್ ಖರ್ಚುಗಳು ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಸ್ಯಾಲ್ರೀಸ್ ಇರ್ಬೋದು ಅದೆಲ್ಲ ಇರುತ್ತೆ, ಯಾವುದಾದ್ರು ಎಕ್ಸ್ಟೆನ್ಷನ್ ಯಾವುದೋ ಒಂದು ಯೋಜನೆ ಇರುತ್ತೆ ಅದನ್ನು ಇನ್ನೂ ಹೆಚ್ಚು ಜನಕ್ಕೆ ಕೊಡಬೇಕಾಗಿರುತ್ತೆ, ಅದರ ಬಗ್ಗೆ ಮಾಹಿತಿ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಈ ಒಂದು ಏನು ರಿಪೋರ್ಟ್ ರೆಡಿ ಆಗುತ್ತೋ ಅದನ್ನು ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಅವರು ಸ್ಕ್ರೂಟಿನಿ ಮಾಡ್ತಾರೆ. ಯಾವುದು ಇರಬೇಕು, ಯಾವುದು ಬೇಡ, ಯಾವುದು ಆಲ್ಟ್ರೇಷನ್ ಆಗಬೇಕು ಅದನ್ನು ಅವರು ಸಲಹೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬರೋದು ಸೆಕೆಂಡ್ ಸ್ಟೆಪ್ಪು, ಪಾರ್ಲಿಮೆಂಟ್ ಮುಂದೆ ನಮ್ಮ ಬಜೆಟ್ನ ಮಂಡನೆ ಆಗ್ತಾ ಹೋಗುತ್ತೆ. ಸೊ ಆ ಬಜೆಟ್ 2 ಹೌಸಸ್ಸಲ್ಲಿ ಮಂಡನೆ ಆಗುತ್ತೆ. ಆದರೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಗ್ರ್ಯಾಂಟ್ ಬಗ್ಗೆ ಮೇನ್ ಡಿಸಿಷನ್ ತೊಗೊಳ್ಳೋವಂಥವ್ರು, ವೋಟಿಂಗ್ ಮಾಡುವಂಥವ್ರು ಲೋಯರ್ ಹೌಸ್ ಅಥವಾ ಲೋಕಸಭೆ ಅಂತ ಅಂತೀವಲ್ಲ ಆ ಮೆಂಬರ್ಸ್ಗಳು ಅದರ ಬಗ್ಗೆ ವೋಟಿಂಗ್ ಮಾಡ್ತಾ ಹೋಗ್ತಾರೆ. ಲೋಯರ್ ಹೌಸಿಂದ ಪಾಸ್ ಆದಂತಹ ಮಸೂದೆ ಏನಿರುತ್ತೋ ಅದು ನೆಕ್ಸ್ಟ್ ಸ್ಟೆಪ್ಪು. ಅದು ಪ್ರೆಸಿಡೆಂಟ್ನ ಸೈನ್ ಆಗದಲೇ ನಾವು ಒಂದೇ ರೂಪಾಯಿನೂ ಕೂಡ ಬಜೆಟಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಬಳಸೋದಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಮೂರನೇದು ಎಕ್ಸಿಕ್ಯೂಷನ್ ಆಫ್ ದಿ ಬಜೆಟ್. ಸೊ ಒಂದಿಷ್ಟು ಆಫೀಸರ್ಸ್ಗಳು ಈ ಒಂದು ಬಜೆಟ್ ಏನು ಅಲೋಕೇಟ್ ಆಗುತ್ತೋ ಅದನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಸರಿಯಾದ ರೀತಿಯಲ್ಲಿ ಅಲೋಕೇಟ್ ಆಗಂಗೆ ಮಾಡ್ತಾರೆ. ಹಾಗೂ ಅದನ್ನು ಆ ಡಿಪಾರ್ಟ್ಮೆಂಟ್ನ ಹೆಡ್ಗಳ ಮೂಲಕ ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಬೇಕು, ಕರೆಕ್ಟಾಗಿ ಅದು ಯುಟಿಲೈಸ್ ಆಗಬೇಕು ಅನ್ನೋದನ್ನು ಮಾನಿಟ್ರಿಂಗ್ ಮಾಡ್ತಾ ಹೋಗ್ತಾರೆ. ಆದರೆ ಯಾವ ಉದ್ದೇಶಕ್ಕೆ ಹಣವನ್ನು ಬಿಡುಗಡೆ ಆಗಿದೆಯೋ ಅದೇ ಉದ್ದೇಶಕ್ಕೆ ಅದು ಬಳಕೆಯಾಗೋ ರೀತಿಯಲ್ಲಿ ಈ ಒಂದು ಎಕ್ಸಿಕ್ಯೂಟಿವ್ ಬಾಡಿ ವಾಚ್ ಮಾಡ್ತಾ ಹೋಗುತ್ತೆ. ನಾಲ್ಕನೇದು ಅಕೌಂಟಿಂಗ್. ಸೊ ಏನೇನು ಖರ್ಚು ಮಾಡ್ತೀವೋ ಅದನ್ನು ಅಕೌಂಟನ್ನು ಮೇಂಟೈನ್ ಮಾಡ್ತವ್ರೆ. ಯಾವ್ಯಾವುದಕ್ಕೆ ಎಷ್ಟು ಖರ್ಚಾಯಿತು, ಯಾವ್ಯಾವ ಟೈಮಲ್ಲಿ ಯಾವ್ಯಾವುದಕ್ಕೆ ಹಣ ಬಿಡುಗಡೆ ಆಯಿತು, ಯಾವತ್ತು ಡೇಟಲ್ಲಿ ಆಯಿತು, ಎಷ್ಟು ಉಳ್ಕೊಟ್ಟಿದೆ ಆ ಬಜೆಟಲ್ಲಿ ಎಲ್ಲವನ್ನು ಕೂಡ ಅಕೌಂಟಿಂಗ್ ಸೆಕ್ಷನಲ್ಲಿ ಮೇಂಟೈನ್ ಮಾಡ್ತಾ. 5ನೇ ಮತ್ತು ಕೊನೆಯ ಸ್ಟೆಪ್ ಬಜೆಟಲ್ಲಿ ಆಡಿಟಿಂಗ್. ಸೊ ಆ ವರ್ಷದ ಹಣಕಾಸು ಯಾವ ರೀತಿ ಖರ್ಚಾಯಿತು, ಸರಿಯಾದ ರೀತಿಯಲ್ಲಿ ಬಳಕೆ ಆಯಿತು, ಯಾವ ಉದ್ದೇಶಕ್ಕೆ ಅದನ್ನು ಬಳಸಿದ್ವು, ರಿಲೀಸ್ ಆಗಿತ್ತೋ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿದೆಯೋ ಅನ್ನೋದನ್ನು ಆಡಿಟಿಂಗ್ ಮೂಲಕ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಮುಂದಿನ ವರ್ಷದ ಬಜೆಟ್ಗೆ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಮ್ಮ ದೇಶದ ಬಜೆಟ್ಟು ಮಂಡನೆಯಾಗುತ್ತೆ ಮತ್ತು ಎಕ್ಸಿಕ್ಯೂಟ್ ಆಗುತ್ತೆ. ಇದು ತುಂಬ ಸರಳವಾದ ಬಜೆಟ್ನ ಎಕ್ಸ್ಪ್ಲನೇಷನ್. ಸೊ ಈ ಒಂದು ವಿಚಾರ ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರಬೇಕಾದ್ರೆ ನಮ್ಮ ದೇಶದ ಬಜೆಟ್ ಹೇಗಿರುತ್ತೆ ಅನ್ನೋದು ನಮ್ಮ ದೇಶದ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸೋದ್ರಿಂದ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.